ನಮ್ಮದೇ ಸರ್ಕಾರ ಇದ್ದಾಗ 17 ಜನಕ್ಕೆ ರಾಜೀನಾಮೆ ಕೊಡಿಸಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ. ಬಟ್ ದುಡ್ಡು ಕೊಟ್ಟು ಚುನಾವಣೆ ನಿಲ್ಲಿಸಿ ಚುನಾವಣೆ ದುಡ್ಡು ಕೊಟ್ಟು ಗೆಲ್ಲಿಸಿದ್ವಿ. 17 ಶಾಸಕರನ್ನು ಖರೀದಿಸಿ ಸರ್ಕಾರ ರಚಿಸಲಾಗಿತ್ತು ಎಂಬ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರ ಹೇಳಿಕೆಗೆ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷದಿಂದ ಹೊರಹೋದ ಮೇಲೆ ಈ ರೀತಿಯ ಹೇಳಿಕೆ ನೀಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವುದು ಸರಿಯಲ್ಲ. ಈಶ್ವರಪ್ಪನವರು ಆಗ ಪಕ್ಷದಲ್ಲೇ ಇದ್ದರು, ಆಗಲೇ ವಿಚಾರವನ್ನು ಪ್ರಸ್ತಾಪಿಸಬಹುದಿತ್ತು. ಈಗ ಈ ರೀತಿಯ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ. ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾರು ಪಡೆದಿದ್ದಾರೆ ಎಂದು ಅವರೇ ಹೇಳಬೇಕು, ಇಲ್ಲ ಅವರ ಹೇಳಿಕೆಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಎಂದರು. ಅಲ್ಲ, ಅವರೇ ಡೀಟೇಲ್ ಹೇಳಬೇಕು, ಎಷ್ಟಕ್ಕೆ ಖರೀದಿ ಮಾಡಿದ್ದಾರೆ, ಯಾರನ್ನ ಖರೀದಿ ಮಾಡಿದ್ದಾರೆ ಅವ್ರು ಹೇಳಬೇಕು. ನೋಡಿ ಸರ್, ಈಶ್ವರಪ್ಪನವರು ನಮ್ಮ ಪಕ್ಷದಲ್ಲಿದ್ದಾಗ 17 ಜನ ಬಂದಿದ್ದು. ಆವಾಗ ಈಶ್ವರಪ್ಪನವ್ರು ಹೇಳಿದ್ದವರು ಈಗ ಹೇಳ್ತಾ ಇದ್ದಾರೆ. ಮತ್ತು ನಮ್ಮ ಪಕ್ಷದ ಹೊರಗಡೆ ಹೋದ್ರ ಮೇಲೆ ನಾನು ಮತ್ತೆ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಪಕ್ಷಕ್ಕೂ ಈ ಡ್ಯಾಮೇಜ್ ಮಾಡಿದ್ರೆ ಆ ಹಿರಿಯರಿಗೆ ನಾನು ಹೇಳ್ತೀನಿ, ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಪುನರ್ ಪರಿಶೀಲನೆ ಮಾಡಿ ನಿಮ್ಮ ಮಾತನ್ನು ಅಂತ. ಅಲ್ಲ, ಈಶ್ವರಪ್ಪನ ಸ್ಟೇಟ್ಮೆಂಟ್ ಬಗ್ಗೆ ಅವರು ಇಲ್ಲ ಹೇಳ್ಬೇಕು, ಅವರು ಯಾರಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ಬೇಕು. ಯಾರು ತಗೊಂಡಿದ್ದಾರೆ, ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ. ಅವರು ಪಕ್ಷಕ್ಕೆ ಬರ್ತೀವಿ ಅಂತ ಪಾಪ ಹೇಳ್ತಾ ಇದ್ದಾರೆ. ಬಂದರೆ ನಾನು ಸಂತೋಷ ಪಡೋನೆ, ನನ್ನ ಭಾಳ ಇದು ಅವರು. ಆದರೆ ಇದನ್ನು ಹೊರಗಿದ್ದು ಈ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಸ್ಟೇಟ್ಮೆಂಟ್ ಹಿಂಗೆ ಕೊಟ್ಟರೆ ಅರ್ಥವೇ ಇಲ್ಲ. ಡ್ಯಾಮೇಜ್ ಎಲ್ಲಿ ಅಂದರೆ ಖರೀದಿ ಮಾಡಿದ್ದೀವಿ ಅಂದರೆ ಏನು ಅರ್ಥ? ಯಾರು ಎಷ್ಟು ದುಡ್ಡು ತಗೊಂಡಿದ್ದಾರೆ, ಎಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅಂತ ಅವರೇ ಹೇಳ್ಬೇಕು. ಅವರು ಮಂತ್ರಿ ಆಗಿದ್ದರು.